ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀರಾಮ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ನಿತ್ಯ ಪ್ರವಚನ ಸೆಪ್ಟೆಂಬರ್ 15. ಅಖಂಡ ಅನುಸಂಧಾನವೇ ಸಂತರ ಚರಿತ್ರೆಯ ಮರ್ಮ. ಅಖಂಡ ಅನುಸಂಧಾನವೇ ಸಂತರ ಚರಿತ್ರೆಯ ಮರ್ಮ. ಯಾವುದೇ ದೇವರ ಉತ್ಸವದ ಮುಖ್ಯ ಉದ್ದೇಶವೆಂದರೆ ನಮಗೆ ಅವನ ಸ್ಮರಣೆಯು ಹೆಚ್ಚು ಹೆಚ್ಚು ಆಗಬೇಕು. ಭಗವಂತನ ಸ್ಮರಣೆಯನ್ನು ಭಗವಂತನ ಪ್ರಾಪ್ತಿಗಾಗಿಯೇ ಮಾಡುವುದಿರುತ್ತದೆ. ಭಗವಂತನ ನಾಮದಿಂದ ಎಲ್ಲ ದುರಿತಗಳು ತಾವಾಗಿಯೇ ನಾಶವಾಗುತ್ತವೆ. ನಾಮ ತೆಗೆದುಕೊಂಡು ಪ್ರಾಪಂಚಿಕ ಸುಖ ಬೇಡಿಕೊಂಡರೆ ಕಾಮಧೇನು ಸಿಗುವಾಗ ಅದನ್ನು ಬಿಟ್ಟು ಕತ್ತೆಯನ್ನು ಕೇಳಿಕೊಂಡಂತೆ. ನಾಮದಿಂದ ಪ್ರತ್ಯಕ್ಷ ಭಗವಂತನೇ ಮನೆಗೆ ಬರುತ್ತಿರಲಾಗಿ ನಾವು ದುಡ್ಡು, ಲೌಕಿಕ ಅಥವಾ ಸಂತತಿ ಕೇಳಿದರೆ ಅದು ದುಃಖಕ್ಕೆ ಕಾರಣವಾಗುತ್ತದೆ. ನಾಮದಲ್ಲಿ ನಮ್ಮನ್ನು ನಾವು ಮರೆಯಲು ಕಲಿಯಬೇಕು. ಈ ರೀತಿ ತನ್ನನ್ನು ಮರೆಯುವುದು ಸಮಾಧಿ ಎಂದೇ ತಿಳಿಯಬೇಕು. ನಾಮ ತೆಗೆದುಕೊಳ್ಳುತ್ತಿರುವಾಗ ಸ್ವತಃದ ವಿಸ್ಮರಣೆಯಾಗುವುದು ಸರ್ವೋತ್ಕೃಷ್ಟ ಸಮಾಧಿಯಾಗಿರುತ್ತದೆ. ಯಾರು ನಾಮದಲ್ಲಿ ಇಷ್ಟು ತನ್ಮಯರಾಗಿರುತ್ತಾರೋ ಅವರಿಗೆ ಸ್ವತಃದ ವಿಸ್ಮರಣೆಯಾಗುತ್ತದೆ. ಇಂಥವರಿಗೆ ನನ್ನ ಚರಿತ್ರೆ ತಿಳಿಯುತ್ತದೆ, ಕೇವಲ ತರ್ಕದಿಂದ ತಿಳಿಯುವುದಿಲ್ಲ. ಸತ್ಪುರುಷರ ಚರಿತ್ರೆ ಹೆಚ್ಚು ಮನಸ್ಸಿನದಾಗಿರುತ್ತದೆ. ದೇಹದ ಕ್ರಿಯಾಕಲಾಪಗಳಿಗೆ ಕಡಿಮೆ ಮಹತ್ವವಿರುತ್ತದೆ ಹಾಗೂ ಚಮತ್ಕಾರಗಳಿಗೆ ಅತ್ಯಂತ ಕಡಿಮೆ ಮಹತ್ವ ಕೊಡಬೇಕು. ದೇಹದ ಯಾವುದೇ ಅವಸ್ಥೆಯಲ್ಲಿ ಭಗವಂತನ ಅಖಂಡ ಅನುಸಂಧಾನ ಇರುವುದೇ ಸಂತರ ಚರಿತ್ರೆಯ ನಿಜವಾದ ಮರ್ಮವಾಗಿರುತ್ತದೆ. ನಾವು ಸ್ವತಃ ಭಗವಂತನಿಗೆ ಅಂಟಿಕೊಳ್ಳದ ಹೊರತು ಮತ್ತೊಬ್ಬರು ಹಾಗೆ ಅಂಟಿಕೊಂಡಿರುವರೋ ಇಲ್ಲವೋ ತಿಳಿಯುವುದಿಲ್ಲ. ಆದ್ದರಿಂದ ಸಂತರ ಚರಿತ್ರಾಕಾರನು ಸ್ವತಃ ನಾಮದಲ್ಲಿ ತನ್ಮಯನಾಗಬೇಕು ಹಾಗೂ ಅವನ ಆಜ್ಞೆಯನ್ನು ಪಡೆದುಕೊಂಡು ಬರೆಯಬೇಕು. ನಿಜವಾಗಿ ಹೇಳಬೇಕೆಂದರೆ ಸಂತರ ಚರಿತ್ರಾಕಾರನು ಹುಟ್ಟಿ ಬರಬೇಕು. ನಾನು ರಾಮನ ಉಪಾಸಕನಿರುತ್ತೇನೆ, ಆದರೂ ನನಗೆ ಶಂಕರನ ಭಕ್ತರು ಬಹಳ ಸೇರುತ್ತಾರೆ. ಶಂಕರ ಹಾಗೂ ಶ್ರೀಕೃಷ್ಣ ಇವರು ಒಂದೇ ಪರಮಾತ್ಮ ಸ್ವರೂಪದ ಎರಡು ವ್ಯಕ್ತರೂಪರಾಗಿರುತ್ತಾರೆ. ಹರಿಹರರಲ್ಲಿ ಭೇದವಿರುವುದಿಲ್ಲವೆಂದು ಶ್ರುತಿ ಸ್ಮೃತಿಗಳು ಹೇಳುತ್ತವೆ. ಶ್ರೀಶಂಕರನಿಗೆ ಅತ್ಯಂತ ಪ್ರಿಯವಾದ ರಾಮನಾಮವನ್ನು ಅಖಂಡವಾಗಿ ಜಪಿಸಬೇಕು. ಶ್ರೀಶಂಕರನಿಂದ ಶ್ರೀ ಸಮರ್ಥರವರೆಗೂ ಆಗಿ ಹೋದ ಮಹಾಸಿದ್ಧರೆಲ್ಲರೂ ರಾಮನಾಮವನ್ನೇ ತಮ್ಮ ಕಂಠದಲ್ಲಿ ಧಾರಣೆ ಮಾಡಿರುತ್ತಾರೆ. ರಾಮನಾಮದ 3.5 ಕೋಟಿ ಜಪ ಮಾಡಿದವರಿಗೆ ಅವರ ದೇವತೆಯ ಅನುಭವವು ಬರದೇ ಇರಲಾರದು. ರಾಮನಾಮದ ಆಧಾರ ತೆಗೆದುಕೊಂಡು ಎಲ್ಲರೂ ರಾಮನನ್ನು ಹೊಂದಬೇಕು. ರಾಮನೇ ನಿಮ್ಮ ಕಲ್ಯಾಣ ಮಾಡುತ್ತಾನೆಂಬ ವಿಶ್ವಾಸವನ್ನು ಹೊಂದಿರಿ. ನಾನು ದೇವರನ್ನು ನೋಡಿರುತ್ತೇನೆ, ಆದರೆ ಯಾವ ಕಣ್ಣುಗಳಿಂದ ದೇವರನ್ನು ನೋಡಬೇಕೋ ಅವು ಈ ಕಣ್ಣುಗಳಲ್ಲ, ಅವು ಜ್ಞಾನಚಕ್ಷುಗಳಾಗಿರುತ್ತವೆ. ಭಗವಂತನ ನಾಮವನ್ನು ನಿರಂತರವಾಗಿ ತೆಗೆದುಕೊಳ್ಳುವುದರಿಂದ ಅವು ಪ್ರಾಪ್ತವಾಗುತ್ತವೆ. ನನ್ನ ಕಡೆಗೆ ಬಂದು ಚಿಂತೆ ಮಾಡದೆ ಭಗವಂತನು ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭಾವನೆಯಿಂದ ಕಲಿಯುವುದಿರುತ್ತದೆ. ಎಲ್ಲಿ ನಾಮವಿರುತ್ತದೋ ಅವರ ಹತ್ತಿರವೇ ನಾನು ಸುತ್ತುತ್ತಿರುತ್ತೇನೆ. ನೀವು ನಾಮ ತೆಗೆದುಕೊಳ್ಳಿರಿ, ಅಂದರೆ ಯಾವಾಗಲೂ ನನ್ನ ಸಂಗತಿಯು ಲಾಭವಾಗುತ್ತದೆ. ಇಂದಿನ ಬೋಧವಚನ. ಯಾರ ಮುಖದಲ್ಲಿ ನಾಮವಿರುತ್ತದೋ ಅವರ ಹೃದಯದಲ್ಲಿ ನನ್ನ ವಾಸ್ತವ್ಯವಿರುತ್ತದೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.